ಉಗ್ರರ ದಾಳಿ ಬೆನ್ನಲ್ಲೇ ಅಮರನಾಥ ಯಾತ್ರಿಗಳಿಗೆ ಆತಂಕ ಶುರುವಾಗ್ತಾ ಇದೆ. ಅಮರನಾಥ ಯಾತ್ರಿಗಳ ನೋಂದಣಿಯಲ್ಲಿ ಕುಸಿತ ಕಂಡು ಬರ್ತಾ ಇದೆ. ಉಧಂಪುರದಲ್ಲಿ ನೋಂದಣಿ ಕೇಂದ್ರದಲ್ಲಿ 13 ಜನ ಮಾತ್ರ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ದಾಳಿಗೂ ಮುಂಚೆ ನಿತ್ಯ 60ರಿಂದ 70 ಜನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ರು. ಬಟ್ ಈಗ ನೋಡಿ, ಅವರ ನಂಬಿಕೆ ಶ್ರದ್ಧೆಗೂ ಕೂಡ ಧಕ್ಕೆ ತರೋ ಕೆಲಸವನ್ನು ಮಾಡಿದ್ದಾರೆ. ಅಮರನಾಥ ಯಾತ್ರೆ ಬಹಳ ಪವಿತ್ರ ಯಾತ್ರೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಬಟ್ ವರ್ಷ ಈ ಯಾತ್ರೆನ ಟಾರ್ಗೆಟ್ ಮಾಡಿಕೊಂಡು ಭಯೋತ್ಪಾದಕರು ನಡೆಸೋ ಕೃತ್ಯ 1-2 ಅಲ್ಲ. ಲಾಸ್ಟ್ ಟೈಮ್ ಕೂಡ ಒಂದು ಬಸ್ ಕಂದಕಕ್ಕೆ ಬಿದ್ದಿದ್ರ ಹಿಂದೆ ಈ ಭಯೋತ್ಪಾದಕರದ್ದು ಅಪ್ರಚೋದಿತ ಗುಂಡಿನ ದಾಳಿ ಇತ್ತು ಅನ್ನೋದು ಒಂದು ಮಾಹಿತಿ. ಒಂದು 10 ಜನ ಅದರಲ್ಲಿ ತೀರ್ ಹೋಗಿದ್ರು. 30-40 ಜನ ಅಂತೂ ಸಾಯ್ತಿರ್ತಾರೆ. ಆದ್ರೂ ಜನರ ನಂಬಿಕೆಗೆ ಯಾವುದೇ ಧಕ್ಕೆ ಇಲ್ಲ. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿ ನಡೆದು 26 ಜನ ಸಾವನ್ನಪ್ಪಿದ್ದಾರೆ. ಈ ದುರ್ಘಟನೆ ನಡೆದ ಬೆನ್ನಲ್ಲೇ ಈಗ ಕಾಶ್ಮೀರದಲ್ಲಿ ಮತ್ತೊಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಏನು ಅಂದರೆ ಅಮರನಾಥ ಯಾತ್ರೆ. ಜುಲೈ 3ನೇ ತಾರೀಕಿಂದ ಅಮರನಾಥ ಯಾತ್ರೆ ಶುರುವಾಗುತ್ತೆ. ದೇಶಾದ್ಯಂತ ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಜನರು ಈ ಒಂದು ಯಾತ್ರೆಗೆ ಬರ್ತಾರೆ. ಹೀಗಾಗಿ ಒಂದು ರೀತಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಇದಕ್ಕೆ ಕಾರಣ ಏನು ಅಂದರೆ, ಇಲ್ಲಿಂದ ಏನು ಬೇಸ್ ಕ್ಯಾಂಪ್ಗಳಾಗುತ್ತೆ, ಅಮರನಾಥ ಯಾತ್ರೆಗೆ ಏನು ಬೇಸ್ ಕ್ಯಾಂಪ್ ಇದೆ ಅದು ಕೂಗಳತೆಯ ದೂರದಲ್ಲಿ, ಮೊನ್ನೆ ಏನು ಭಯೋತ್ಪಾದಕ ದಾಳಿ ಆಯಿತು ಅದರ ಕೂಗಳತೆಯ ದೂರದಲ್ಲಿರುವಂಥದ್ದು. ಹೀಗಾಗಿ ಮತ್ತೆ ಏನಾದರೂ ಈ ರೀತಿಯಾದಂಥ ದಾಳಿ ಆಗ್ಬೋದಾ ಅನ್ನುವಂಥ ರೀತಿಯಲ್ಲಿ ಆತಂಕದಲ್ಲಿ ಜನರಿದ್ದಾರೆ. ಯಾತ್ರೆಗೆ ಹೋಗಬೇಕಾ ಬೇಡವಾ ಅನ್ನುವಂಥ ಗೊಂದಲದಲ್ಲಿದ್ದಾರೆ. ನೋಡಿ, ನೀವು ಈ ದೃಶ್ಯಗಳನ್ನು ಏನು ಗಮನಿಸ್ತಾ ಇದ್ದೀರಿ, ಅಮರನಾಥ ಯಾತ್ರೆಗೆ ಹೋಗಬೇಕು ಅಂದರೆ ಮುಂಚೆನೇ ರಿಜಿಸ್ಟ್ರ್ ಮಾಡಬೇಕಾಗತ್ತೆ. ರಿಜಿಸ್ಟ್ರ್ ಮಾಡಿದ ಮೇಲೆ ನಿಮಗೆ ಯಾವ ಬೇಸ್ ಕ್ಯಾಂಪಿಂದ, ಒಂದು ಬಾಲ್ಟಾಲ್ ಅಂತ ಬರುತ್ತೆ, ಇನ್ನೊಂದು ಈಗ ನೀವು ನೋಡ್ತಿರುವಂಥ ಸ್ಥಳ ಏನಿದೆ ಇದು ಒಂದಾಗಿರುವಂಥದ್ದು. ಈ 2 ಸ್ಥಳಗಳಿಂದ ನೀವು ಇವುಗಳನ್ನ ಬೇಸ್ ಕ್ಯಾಂಪ್ ಅಂತ ಕರೀತಾರೆ. ಇಲ್ಲಿಂದ ನೀವು ಮುಂದೆ ಅಮರನಾಥ ಯಾತ್ರೆಗೆ ಹೋಗಬೇಕು. ಈ ಬೇಸ್ ಕ್ಯಾಂಪಿಂದ 46 ಕಿಲೋಮೀಟರ್ ನೀವು ಮುಂದೆ ಟ್ರಾವೆಲ್ ಮಾಡಬೇಕಾಗತ್ತೆ. ಬಾಲ್ಟಾಲಿಂದ 16 ಕಿಲೋಮೀಟರ್ ನೀವು ಟ್ರಾವೆಲನ್ನು ಮಾಡಬೇಕಾಗತ್ತೆ. ನೋಡಿ, ಈ ಒಂದು ಪ್ರದೇಶ ಏನಿದೆ ಇವು 2 ಸೆಕ್ಯೂರಿಟಿ ಝೋನ್ಗಳಾಗಿರುವಂಥದ್ದು. ನೀವು ರಿಜಿಸ್ಟರ್ ಮಾಡ್ಕೊಂಡ ಮೇಲೆ ಅಮರನಾಥ ಯಾತ್ರೆಗೆ ಹೋಗಬೇಕು ಅಂದರೆ ಇಲ್ಲಿಗೆ ಬರಬೇಕಾಗತ್ತೆ. ಇಲ್ಲಿಗೆ ಬಂದು ಸಂಪೂರ್ಣವಾಗಿ ನಿಮ್ಮನ್ನು ತಪಾಸಣೆಗೆ ಒಳಪಡಿಸಲಾಗುತ್ತೆ. ನೀವು ತರುವಂಥ ಲಗೇಜ್ಗಳನ್ನು ಕೂಡ ತಪಾಸಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಎಲ್ಲವೂ ಕ್ಲಿಯರ್ ಇದೆ ಅಂತ ಆದ ಮೇಲೆ ಆ ಕಡೆಗೆ ಕೆಲವೊಂದಿಷ್ಟು ಸರ್ಕಾರಿ ವಾಹನಗಳು ಅಥವಾ ಖಾಸಗಿ ವಾಹನಗಳ ಮೂಲಕ ನೀವು ಮುಂದಿನ ಹಂತದಲ್ಲಿ ಅಮರನಾಥ ಯಾತ್ರೆಯನ್ನು ಕೈಗೊಳ್ಬೋದು. ಒಟ್ಟು 46 ಕಿಲೋಮೀಟರ್ ಇದು ಡಿಸ್ಟೆನ್ಸ್ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಕರೊಬ್ಬರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವರು ಏನು ಹೇಳ್ತಾರೆ ಅಂತ. जो अमरनाथ यात्रा जाने के लिए यही बेस कैंप है, ये क्या क्या प्रोसेस चलता है इधर? यहाँ पर चेक पोस्ट है. यहाँ पर जो भी महिलाएं हैं, जो भी जेंट्स है, सब अलग अलग लाइन से जाते हैं. यहाँ पर जगह का जो है, यहाँ पर लोगों का जो है चेकिंग करते हैं. तो चेकिंग करने के बाद फिर अंदर उनको आने देते हैं. वो अंदर जाने के बाद फिर बेस कैंप में रोकते हैं. रात को यहाँ पर पड़ाव करते हैं. फिर आगे 46 किलोमीटर आगे जाते हैं. आगे जाने के बाद फिर वहाँ से इनको घोड़े पे जाते हैं. तो यहाँ से जाके फिर कोई वापस आता है वहाँ गुफा से फिर वहाँ से सीधा सोनमर्ग के लिए जाते हैं, बाल्टल के लिए जाते हैं. कोई वहाँ से आता है यहाँ से कोई वहाँ जाता है. तब तो कोई ऐसा कोई प्रॉब्लम नहीं होता है. ऑलरेडी यहाँ पर सिक्योरिटी जो है सब पहाड़ों पे होती है तैनात. ऐसा कोई प्रॉब्लम नहीं है. BSF, CRP, आर्मी सब यहाँ पर तैनात होते हैं, रेडी होते हैं जुलाई में.